ಎಚ್.ಡಿ. ರೇವಣ್ಣ ಅವರು ಜೈಲು ಮುಗಿಸಿ ಈಗ ಹೊರಕ್ಕೆ ಬಂದ ನಂತರದಲ್ಲಿ ಅವರು ದೇವಸ್ಥಾನಗಳ ಮೊರೆ ಹೋಗಿದ್ದಾರೆ. ಸಂಕಷ್ಟ ನಿವಾರಣೆಗಾಗಿ ದತ್ತಾತ್ರೇಯ ದೇವರ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿರುವಂತಹ ದೇಗುಲ ಇದು. ದತ್ತನ ನಿರ್ಗುಣ ಪಾದಕೆಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. 1 ಗಂಟೆಗಳ ಕಾಲ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ರೇವಣ್ಣ. ಪೂಜೆ ಸಲ್ಲಿಸಲು ಜೊತೆಯಲ್ಲೇ ಪುರೋಹಿತರನ್ನು ಕೂಡ ಕರೆದುಕೊಂಡು ಹೋಗಿದ್ರು. ಎಚ್.ಡಿ. ರೇವಣ್ಣ ಅವರಿಗೆ ದೇವಸ್ಥಾನ ಆಡಳಿತ ಮಂಡಳಿ ಈ ಸಂದರ್ಭದಲ್ಲಿ ಸತ್ಕಾರವನ್ನ ಮಾಡಿದೆ. ಸಂಕಷ್ಟ ನಿವಾರಣೆಗಾಗಿ ಅವರು ಜೈಲಿನಿಂದ ಹೊರಕ್ಕೆ ಬಂದ ನಂತರದಲ್ಲಿ ಜಾಮೀನು ಪಡೆದು ಹೊರಗೆ ಬಂದ ನಂತರದಿಂದ ಅವರು ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ. ನನಗೆ ದೇವರ ಮೇಲೆ ಮತ್ತು ಕಾನೂನಿನ ಮೇಲೆ ನಂಬಿಕೆ ಇದೆ, ಸೊ ನಾನೇನು ಮಾತನಾಡಲ್ಲ ಅವರು ಅಂತ ಪದೇ ಪದೇ ಹೇಳ್ತಾ ಇರುವಂತೆ ಅವರು ದೇವಸ್ಥಾನಗಳ ಮೊರೆ ಹೋಗ್ತಾ ಇರೋದು ಕೂಡ ಸಾಮಾನ್ಯವಾಗಿಬಿಟ್ಟಿದೆ. ಇವತ್ತು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ವಿಶೇಷವಾಗಿ 1 ಗಂಟೆಗಳ ಕಾಲ ಪೂಜೆಯನ್ನು ನೆರವೇರಿಸಿದ್ರು. ತಮ್ಮ ಜೊತೆಗೆ ಪುರೋಹಿತರನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಕರೆದುಕೊಂಡು ಹೋಗಿದ್ರು. ಸೊ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಪ್ರಾರ್ಥನೆಯ ಮೊರೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಅವರಿಗೆ ಸತ್ಕಾರವನ್ನ ಮಾಡಿದೆ. ಪೂಜೆ ಸಲ್ಲಿಸಲು ಪುರೋಹಿತರನ್ನ ಅವರು ಕರ್ಕೊಂಡು ಹೋಗಿದ್ರು. ಹೇಳಿ ಕೇಳಿ ಅವರಿಗೆ ಪೂಜೆ ಪುನಸ್ಕಾರಗಳು ಇತ್ಯಾದಿ ಇವೆಲ್ಲವೂ ಕೂಡ ಅಪಾರ ನಂಬಿಕೆ ಮತ್ತು ಅದರಂತೆ ಅವರು ನಡ್ಕೊಂಡು ಬಂದಿದ್ದಾರೆ. ಸೊ ಅದೇ ರೀತಿಯಾಗಿ ಅವರು ನಂಬಿರುವಂತಹ ದೇವರುಗಳ ಮೊರೆ ಹೋಗ್ತಾ ಇರುವಂಥದ್ದು ಕೂಡ ಮುಂದುವರೆದಿದೆ.